ಸಮಸ್ತ ಕೇಳುಗರಿಗೆ ಓದುವ ಪ್ರೀತಿಗಾಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರತಿಮಾ. ಈ ವಿಡಿಯೋ ನೋಡುತ್ತಿರುವ ನೀವು ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಈ ದಿನ ನಾನು ಪೂರ್ಣಚಂದ್ರ ತೇಜಸ್ವಿರವರ ಚಿದಂಬರ ರಹಸ್ಯ ಈ ಕಥೆಯ 23ನೇ ಅಧ್ಯಾಯವನ್ನು ಓದುತ್ತಿದ್ದೇನೆ. ಅಧ್ಯಾಯ 23. ಬೆಳಿಗ್ಗೆ ಕೃಷ್ಣೇಗೌಡ ಏಲಕ್ಕಿ ಮಂಡಿ ಬಾಗಿಲು ತೆಗೆಯುತ್ತಿದ್ದಂತೆಯೇ ಕೆಸರೂರಿನ ರಿಟೈರ್ಡ್ ಸಬ್ ರಿಜಿಸ್ಟರ್ ಆಚಾರಿ, ಕಾಲೇಜು ಪ್ರಿನ್ಸಿಪಲ್ ವೆಂಕಟರಾಯ ಮತ್ತು ಸುಬ್ಬೇಗೌಡ ಇತ್ಯಾದಿಗಳ ಜೊತೆ ಹಾಜರಾದ. ಕೃಷ್ಣೇಗೌಡನ ತಲೆಯೊಳಗೆ ಇನ್ನು ಸುಲೇಮಾನ್ ಬೇರಿಯ ಮಲಬಾರ್ ಏಲಕ್ಕಿ ಮಂಡಿ ವಿಷಯವೇ ಕೊರೆಯುತ್ತಿತ್ತು. ಮೂವರ ಹಿಂದೆ ಇನ್ನೊಬ್ಬ ಕೆಂಚು ಮೀಸೆಯ ವಿಚಿತ್ರ ವೇಷದ ಆಗಂತಕನು ಅಷ್ಟೇ ವಿಚಿತ್ರ ಚರ್ಯೆಯ ಹೆಂಗಸು ಇರುವುದನ್ನು ಅವನು ಗಮನಿಸಲಿಲ್ಲ. ಅವರು ಆಗಿಂದಾಗೆ ಕೆಸರೂರಿಗೆ ಭೇಟಿ ಕೊಡುತ್ತಿದ್ದವರಾದರೂ ಕೃಷ್ಣೇಗೌಡನಿಗೆ ಪರಿಚಯ ಹತ್ತದ್ದರಿಂದ ಆಚಾರಿಯೇ ಅವರಿಬ್ಬರನ್ನು ಪರಿಚಯಿಸಿದ. ಅವನ ಹೆಸರು ಮೆಜಿಷಿಯನ್ ಮುತ್ತು ಎಂದು. ಕೃಷ್ಣೇಗೌಡನ ಮನೆಯ ಹಿಂದಿನ ಬಯಲಿನಲ್ಲಿ ಬಂದು ಬೀಡು ಬಿಟ್ಟಿದ್ದ ಗೋಸಾಯಿಗಳಲ್ಲಿ ಇವನೂ ಒಬ್ಬ. ಅವನ ಕೆಲಸ ಬಹುವಾಗಿ ಬಸ್ ಸ್ಟ್ಯಾಂಡಿನಲ್ಲಿ, ಸಂತೆ ಮಾಳದಲ್ಲಿ, ಜನ ಸೇರುವಂಥ ಕಡೆಗಳಲ್ಲಿ ಮ್ಯಾಜಿಕ್ ಮಾಡುವುದು. ಎಲ್ಲಿ ಜನ ಸೇರಿದರೂ ತನ್ನ ಮ್ಯಾಜಿಕ್ ಪರಿಕರಗಳನ್ನು ಬಿಚ್ಚಿಕೊಂಡು 1 2 3 4 ಎಂದು ಮ್ಯಾಜಿಕ್ ಆರಂಭಿಸುತ್ತಿದ್ದ. ಪ್ರೇಕ್ಷಕರಿಂದ ಗಿಟ್ಟಿಸಿದ 3 ಕಾಸು 6 ಕಾಸುಗಳನ್ನು ಬಾಟ್ಲಿ ಶರಾಬಿಗೆ ಏರ್ಪಾಡು ಮಾಡಿಕೊಳ್ಳುತ್ತಿದ್ದ. ರಾತ್ರಿ ಎಲ್ಲ ತನ್ನ ಗುಂಪಿನವರೊಡನೆ ಮೊಲ, ನರಿ ಮುಂತಾದವನ್ನು ಶಿಕಾರಿ ಮಾಡಿ ಬೆಳಿಗ್ಗೆ ಊಟಕ್ಕೆ ತಯಾರಿ ಮಾಡುತ್ತಿದ್ದ. ಅವನಿಗೆ ಹಿಂದಿ, ಇಂಗ್ಲಿಷ್, ಉರ್ದು, ತೆಲುಗು, ತಮಿಳು, ಬಂಗಾಳಿ ಎಲ್ಲ ಭಾಷೆಗಳನ್ನು ಕೊಂಚ ಕೊಂಚ ಅಧ್ವಾನವಾಗಿ ಮಾತನಾಡಲು ಬರುತ್ತಿತ್ತು. ಈ ಗೋಸಾಯಿಗಳ ಹೆಂಗಸರಷ್ಟೂ ಜನ ಸಾಂಗೋಪಾಂಗವಾಗಿ ಸೂಳೆಗಾರಿಕೆ ನಡೆಸುತ್ತಿದ್ದರು. ಕೆಂಪಗಿರುವ ತೆಳ್ಳನೆಯ ನಡುವಿನ ಈ ಹೆಂಗಸರ ರುಚಿ ನೋಡಲು ಕೆಸರೂರಿನ ಗೌಡರಿಗೆ ಒಂದು ವಿಚಿತ್ರವಾದ ತೆವಲು. ಹಾಗೆಯೇ ಈ ಮೆಜಿಷಿಯನ್ ಮುತ್ತು ಆಚಾರಿಗೂ ಸುಬ್ಬೇಗೌಡನಿಗೂ ಅಷ್ಟೊಂದು ಆತ್ಮೀಯವಾಗಿ ಗೊತ್ತಾಗಿದ್ದು ಈ ಸಾರಿ ಅವರನ್ನು ಊರಿಂದ ಮುಂದಕ್ಕೆ ಹೋಗಲು ಬಿಡದೆ ಶಾಶ್ವತವಾಗಿ ಊರಲ್ಲಿ ಉಳಿಸಿಕೊಂಡು ಅಷ್ಟೂ ಹೆಂಗಸರ ರುಚಿ ನೋಡಬೇಕೆಂಬುದೇ ಆಚಾರಿಯ ಉದ್ದೇಶವಾಗಿತ್ತು. ಕೃಷ್ಣೇಗೌಡ ಕೆಸರೂರು ಪಂಚಾಯಿತಿ ಅಧ್ಯಕ್ಷನಾದ್ದರಿಂದ ಕೃಷ್ಣೇಗೌಡನ ತೆವಲು ತಿಳಿದ ಆಚಾರಿಯೇ ಮುತ್ತುಗೆ ಹೇಳಿ ಅವರ ಟೆಂಟಿನಿಂದ ಒಂದು ಕನ್ಯಾರತ್ನವನ್ನು ತಮ್ಮೊಟ್ಟಿಗೆ ಕರೆತಂದಿದ್ದ. ಹಿಂದೂ ಮುಂದು ನೋಡದೆ ಅವಳನ್ನು ಮುತ್ತುವಿನ ಮಗಳೆಂದು ಕೃಷ್ಣೇಗೌಡನಿಗೆ ಪರಿಚಯಿಸಿದ. ಇದೆಲ್ಲ ಪರಿಚಯ ಇತ್ಯಾದಿಗಳು ಮುಗಿದ ಮೇಲೆ ಆಚಾರಿ ಹೇಳಿದ, ಇವರಿಗೆ ಗ್ರಾಮ ಪಂಚಾಯಿತಿಯಿಂದ ಮನೆದಳಕ್ಕೆ ಜಾಗ ಮಂಜೂರು ಮಾಡಬೇಕು. ಅವರ ಕೈಲಿ ಅರ್ಜಿ ಕೊಡಿಸುತ್ತೇನೆ ಎಂದು. ಕೃಷ್ಣೇಗೌಡ ಏನೇನೋ ಯೋಚನೆಯಲ್ಲಿದ್ದವನು ಆಚಾರಿಯ ಯೋಜನೆಗೆ ಒಮ್ಮೆಲೆ ಅಸಮ್ಮತಿ ಸೂಚಿಸಿ ಆ ಜಾಗ ಗೋಮಾಳ ಎಂದು, ಅಲ್ಲಿ ಮನೆದಳಕ್ಕೆ ಕೊಡಲಾಗುವುದಿಲ್ಲವೆಂದು ಹೇಳಿದ. ಆಚಾರಿ ಹೇಳಿದ, ಗೌಡರೇ ಇರಲಿ, ಹಾಗೆ ಏಕ್ದಮ್ ಇಲ್ಲ ಅಂತ ಹೇಳಬೇಡಿ, ಯೋಚನೆ ಮಾಡಿ ಸಾಯಂಕಾಲ ತಿಳಿಸಿ. ನಿಮಗೂ ಕೊಂಚ ವಿಷಯ ತಿಳಿಸೋದಿದೆ. ಆಮೇಲೂ ನಿಮಗೆ ಬೇಡ ಅಂತ ಅನ್ನಿಸಿದರೆ ನಿಮ್ಮಿಷ್ಟ ಎಂದ. ಅನಂತರ ಮುತ್ತುವನ್ನು, ಅವನ ಜೊತೆಗಿದ್ದ ಕನ್ಯಾರತ್ನವನ್ನು ಸಾಯಂಕಾಲ ಗೌಡರನ್ನು ನೋಡಿ ಈಗ ಹೋಗಿ ಎಂದು ಹೇಳಿ ಕಳಿಸಿದ. ಆಚಾರ್ಯದು ಮಹಾ ಪ್ರಳಯಾಂತಕ ತಲೆ. ಅವನನ್ನು ತಲೆ ಬಿಸಿ ಆಚಾರಿ ಎಂದೇ ಎಲ್ಲ ಕರೆಯುತ್ತಿದ್ದರು. ಆಚಾರ್ಯ ಕುತಂತ್ರ ಬುದ್ಧಿಗಾಗಿ ಹೆದರಿಯೇ ಬಹುವಚನದಲ್ಲಿ ಅವನನ್ನು ಮಾತನಾಡಿಸುತ್ತಿದ್ದರು. ಆಚಾರಿಗೆ ಕಚ್ಚೆ ಹರುಕು ಬುದ್ಧಿ ಇಲ್ಲದಿದ್ದರೆ ಅವನು ಈ ವೇಳೆಗಾಗಲೇ ಸುಲೇಮಾನ್ ಬೇರಿಯನ್ನು ಮೀರಿಸುವಂತ ಕುಳವಾಗಿರುತ್ತಿದ್ದ.
ಆದರೆ ಅವನಿಗೆ ಪ್ರಪಂಚದಲ್ಲಿ ಹೆಂಗಸಿನ ಸೊಂಟವೊಂದನ್ನು ಬಿಟ್ಟು ಇನ್ಯಾವುದಕ್ಕೂ ಆಸೆಯಾಗಲಿ ಬೆಲೆಯಾಗಲಿ ಇರಲಿಲ್ಲ. ಎಲ್ಲ ತೋಟ, ಮನೆ, ಕಾರು ಇತ್ಯಾದಿಗಳನ್ನು ಹೊಂದಲು ಪರಿತಪಿಸುತ್ತಾ ಇರಬೇಕಾದರೆ ಆಚಾರಿ 60ರ ಮುದಿತನದಲ್ಲೂ ಅತ್ತ ಕಿಂಚಿತ್ ಲಕ್ಷ್ಯ ಅರಿಸದೆ ಸಂತೆಯಿಂದ ಹಿಡಿದು ಜಾತ್ರೆಗಳವರೆಗೆ ಹೆಂಗಸರನ್ನು ಹುಡುಕಿಕೊಂಡು ಮೂಸುತ್ತಾ ತಿರುಗುತ್ತಿದ್ದ. ಅವನ ಕೂದಲು ಬೆಳ್ಳಗಾಗಿರುವುದೊಂದನ್ನು ಬಿಟ್ಟರೆ ಅವನ ಸಣಕಲು ದೇಹದ ಮೇಲೆ ಮತ್ಯಾವುದೇ ವೃದ್ಧಾಪದ ಚಿಹ್ನೆಗಳಿರಲಿಲ್ಲ. ಅವನಿಗೆ ಒಂದೊಂದು ಹೆಂಗಸರ ಸಹವಾಸವು ಒಂದೊಂದು ಹೊಸ ಹೊಸ ಸಾಹಸಯಾನ. ಒಂದೊಂದು ಹೆಂಗಸು ಒಂದೊಂದು ಬಗೆಯ ವಿನೂತನ ಅನುಭವವನ್ನು ದಯಪಾಲಿಸುವ ಅಗಾಧ ಭೂಖಂಡವಿದ್ದಂತೆ. ಹೆಂಗಸಿನ ಪ್ರಶ್ನೆ ಬಂದಾಗಲೆಲ್ಲ ಅವನ ಬುದ್ಧಿ ಪ್ರಚಂಡವಾಗುತ್ತಿತ್ತು. ಹೇಗಾದರೂ ಮಾಡಿ ಈ ಬಾರಿ ಗೋಸಾಯಿಗಳನ್ನು ಸಾಕಷ್ಟು ಕಾಲ ಊರಲ್ಲೇ ಉಳಿಸಲು ಹವಣಿಕೆ ಹಾಕಿದ್ದ. ಅದಕ್ಕೆ ಗೋಸಾಯಿಗಳ ಮುಖಂಡರಾದ ಮುತ್ತೋಜಿ, ತಾನಾಜಿ, ಶಿವಾಜಿ ಮುಂತಾದವರನ್ನೆಲ್ಲ ಹಿಡಿದು ಇಲ್ಲಿ ಮನೆ ಕಟ್ಟಿಕೊಳ್ಳಲು ನಿವೇಶನಕ್ಕೆ ಅರ್ಜಿ ಹಾಕಿ ಎಂದು ಚಿತಾವಣೆ ಮಾಡಿದ. ಆ ಗೋಸಾಯಿಗಳಿಗಾದರೂ ಅಲ್ಲಿ ಮನೆ ಕಟ್ಟಿಕೊಳ್ಳಬೇಕೆಂಬ ಅಭಿಲಾಷೆ ಏನೂ ಇರಲಿಲ್ಲ. ಏಕೆಂದರೆ ಅವರು ಇಲ್ಲಿಯ ನರಿ, ಮೊಲ, ಗವುಜಲು, ಹಕ್ಕಿ, ಕಾಡು ಕೋಳಿ ಇತ್ಯಾದಿಗಳನ್ನು, ಹಳ್ಳಗುಂಡಿಗಳಲ್ಲಿರುವ ಮೀನುಗಳನ್ನು, ಊರವರ ಬೆಕ್ಕು, ಕುರಿ, ಕೋಳಿಗಳನ್ನು ಹಿಡಿದು ಮುಗಿಸಿ ಕದಿಯಬಹುದಾದ ಸಾಮಾನುಗಳನ್ನು ಕದ್ದು, ಕಚ್ಚೆಹರುಕರಿಗೆ ಹಿಡಿಸಬಹುದಾದ ಕಾಯಿಲೆಗಳನ್ನೆಲ್ಲ ಹಿಡಿಸಿ ಅನಂತರ ಬೇರೊಂದೆಡೆಗೆ ಕಾಲು ಕೀಳುವುದೇ ಅವರ ಜೀವನದ ಪರಿಯಾಗಿತ್ತು. ಆದರೆ ಅವರಿಗೆ ಆಚಾರಿ ಹೇಳಿದ ಮನೆಗೂ ಸರ್ಕಾರವೇ ಹಣ, ಹೆಂಚು, ಮರ, ಮುಟ್ಟು ಇತ್ಯಾದಿಗಳನ್ನು ಒದಗಿಸುತ್ತದೆ. ಜೊತೆಗೆ ನಿಮಗೆ ಇಲ್ಲಿ ಜಮೀನು ಕೊಟ್ಟ ಕೂಡಲೇ ಓಟಿನ ಹಕ್ಕು ಸಿಕ್ಕುತ್ತದೆ. ತಾಲೂಕು ಬೋರ್ಡ್ ಚುನಾವಣೆ ಬಂತು. ಎರಡೂ ಪಾರ್ಟಿಯವರು ನಿಮ್ಮ ಓಟಿಗೆ ಬೇಕಾದ ಹಾಗೆ ಹಣ ಚೆಲ್ಲುತ್ತಾರೆ ಇತ್ಯಾದಿ ಮಾತಿನ ಮಾಯಜಾಲವನ್ನೇ ಅವರೆದುರು ಬೀಸಿದ. ಅವರಿಗೂ ಇವನ ಮಾತು ಸರಿ ಎನಿಸಿತು. ಮ್ಯೂಜಿಷಿಯನ್ ಮುತ್ತು ಅತ್ತ ಹೋಗುತ್ತಿದ್ದಂತೆಯೇ ಕೃಷ್ಣೇಗೌಡ ಇದೆಲ್ಲ ಏನು ಎನ್ನುವಂತೆ ಆಚಾರಿ ಕಡೆ ನೋಡಿದ. ಆಚಾರಿ ತನ್ನ ಮಾತಿಗೆ ಒಂದು ಗುರುತ್ವ ಬರಲಿ ಎಂದೇ ಕಾಲೇಜು ಪ್ರಿನ್ಸಿಪಾಲರನ್ನು ತನ್ನೊಡನೆ ನಿಷ್ಕಾರಣವಾಗಿ ಎಳೆದು ತಂದದ್ದು. ಬೆಳಿಗ್ಗೆ ಪ್ರಿನ್ಸಿಪಾಲರ ಮನೆಗೆ ಹೋಗಿ, ನಿನ್ನೆ ನಿಮ್ಮ ಕಾಲೇಜಿನಲ್ಲಿ ಗಲಾಟೆಯಾದುದೆಲ್ಲ ಈ ಸುಲೇಮಾನ್ ಬೇರೆ ಕಡೆಯವರ ಕುತಂತ್ರದಿಂದಲೇ. ಈಗಲೇ ಅವರಿಗೆ ಸರಿಯಾದ ತಿರುಮಂತ್ರ ಹಾಕದಿದ್ದರೆ ನಿಮ್ಮ ಕಾಲೇಜಿನಲ್ಲಿ ಇನ್ನು ಮುಂದೆ ಅತ್ಯಾಚಾರ, ಅನಾಚಾರಗಳು ಆರಂಭವಾಗುತ್ತವೆ. ನಾನು ಇದಕ್ಕೆಲ್ಲ ನೀವು ನನ್ನೊಡನೆ ಬನ್ನಿ ಎಂದು ಆ ಬಡಪಾಯಿ ಮೂರ್ಖ ಶಿಖಾಮಣಿಯನ್ನು ತನ್ನ ಬೆನ್ನಿಗೆ ಹಾಕಿಕೊಂಡು ತಿರುಗುತ್ತಿದ್ದ. ಆತನು ತನಗೇನೋ ಈ ಊರಿನ ಆಗು ಹೋಗುಗಳಲ್ಲಿ ಪ್ರಮುಖ ಪಾತ್ರ ದೊರೆತಿದೆ ಎಂದು ತಿಳಿದು ಕುರಿಯಂತೆ ತಲೆ ತಗ್ಗಿಸಿ ಆಚಾರಿಯ ಬೆನ್ನು ಹಿಡಿದಿದ್ದ. ಕೃಷ್ಣೇಗೌಡ ಇವರತ್ತ ತಿರುಗಿದ ಕೂಡಲೇ ಆಚಾರಿ ಏಕಾಂತದಲ್ಲಿ ನಿಮ್ಮೊಡನೆ ಮಾತಾಡುವುದಿದೆ ಎಂದು ಹೇಳಿ ಪ್ರಿನ್ಸಿಪಾಲರನ್ನು, ಸುಬ್ಬೇಗೌಡನನ್ನು ಅಲ್ಲೇ ಕೂರಿಸಿ ಕೃಷ್ಣೇಗೌಡನನ್ನು ಕರೆದುಕೊಂಡು ಒಳಕೋಣೆಗೆ ನಡೆದ. ಏಕಾಂತದಲ್ಲಿ ಕೃಷ್ಣೇಗೌಡನದು ಆಚಾರ್ಯದು ಏಕವಚನದ ಸಂಭಾಷಣೆ ಆರಂಭವಾಯಿತು. ಹೆಂಗಸರ ಮರ್ಮಸ್ಥಳಗಳ ಬಗ್ಗೆ ಎಲ್ಲ ಮಾತಾಡುವಷ್ಟು ಇಬ್ಬರು ಆತ್ಮೀಯರಾಗಿರುವಾಗ ಬಹುವಚನದ ಗೋಡೆ ಇರುತ್ತದೆಯೇ? ಅಲ್ಲೋ ಆಚಾರಿ, ನಿಂದೇನಯ್ಯ ಸಮಾಚಾರ? ನಿನಗೆ ತೆವಲಿದ್ದರೆ ಅವರನ್ನು 4 ಜನ ಹೆಂಗಸರಿಗೆ ಮಜಾ ಉಡಾಯಿಸಿ ಕೈ ತೊಳೆದುಕೋ. ಅದು ಬಿಟ್ಟು ಅವರನ್ನ ಊರೊಳಗೆ ಕಾಯಮ್ಮಾಗಿ ಇಟ್ಟುಕೊಂಡು ಯಾರ ಮನೆ ಹಾಳು ಮಾಡ್ಬೇಕಂತ ಅಂದೇನೆ ಈ ಸೂಳೆ ಮಕ್ಕಳು ಒಕ್ಕರಿಸಿದ್ದಾರೆ. ಅವರಿಗೆ ಅಲ್ಲಿ ಜಾಗ ಕಾಯಂ ಮಾಡಿದರೆ ನಮ್ಮ ಕೋಳಿ, ಕುರಿ ಒಂದಾದ್ರೂ ಉಳಿತದೇನೋ ಎಂದು ಕೃಷ್ಣೇಗೌಡ ದಬಾಯಿಸಿದ.
ಕೃಷ್ಣಪ್ಪ, ನೋಡು, ನಿಂದು ಇದೇ ತಪ್ಪು. ನಾನೇನು ಹೆಂಗಸರಿಗೆ ಬಾಯಿ ಬಿಟ್ಟುಕೊಂಡು ಕೂತಿದ್ದೀನಿ ಅಂತ ಮಾಡಿದ್ದೀಯಾ? ಇಂಥವರು ಎಷ್ಟು ಜನ ಹೆಂಗಸರನ್ನು ನೋಡಿಲ್ಲ. ನಾನು ಯಾವ ದೂರದೃಷ್ಟಿಯಿಂದ ಈ ಮಾತನ್ನು ನಿನಗೆ ಹೇಳ್ತಿದ್ದೀನಿ ಅನ್ನೋದನ್ನು ಯೋಚಿಸು. ನೀನು ಅವರಿಗೆ ಮನೆದಳಕ್ಕೆ ಜಮೀನು ಕೊಟ್ಟರು ಅವರೇನು ಅಲ್ಲೇ ಉಳಿತಾರೆ ಅಂತ ತಿಳಿದುಕೊಂಡಿದ್ದೀಯಾ? ಅಲೆಮಾರಿ ತಿರುಕರಲ್ಲೇನೋ ಅವು. ಈಗೊಂದಿಷ್ಟು ಮನೆದಳ ಅಳತೆ ಮಾಡಿಸಿಕೊಂಡು ಅಲ್ಲಿಗೆ ಅವರಿಗೆ ಓಟು ಸಿಗ್ತವೆ. ಸುಲೇಮಾನ್ ಬೇರೆ ಕಡೆಯವರನ್ನು ಸುಲಭವಾಗಿ ಮಟ್ಟ ಹಾಕಬಹುದು. ಇಲ್ಲ, ಎಲ್ಲಾದರೂ ಅಪ್ಪಿತಪ್ಪಿ ಈ ಹರಿಜನರು ಸಾವರಿಗೆ ಓಟು ಕೊಟ್ರು ಅನ್ನು. ಈ ಸಾರಿ VP ಚೇರ್ಮನ್ಗಿರಿ, ತಾಲೂಕು ಬೋರ್ಡ್ ಅಧ್ಯಕ್ಷತೆ ಎಲ್ಲ ಸುಲೇಮಾನ್ ಬೇರೆ ಕಡೆಯವರಿಗೆ ಹೋಗ್ತದೆ. ನಿನಗೆ ಒಂದು ದಿನ ಮನೆಗೆ ಬಂದು ಅವರ ಕಡೆಯೋರಿಷ್ಟಿದ್ದಾರೆ, ನಮ್ಮ ಕಡೆಯೋರಿಷ್ಟಿದ್ದಾರೆ ಲೆಕ್ಕ ಹಾಕಿ ತೋರಿಸಿಕೊಡ್ತೀನಿ. ಈಗ ಸುಮ್ಮನೆ ನಾನು ಹೇಳಿದ್ದಕ್ಕೆ ಆಯ್ತು ಅನ್ನು. ಸಾಯಂಕಾಲ ಮುತ್ತು ಅವನ ಮಗಳ ಜೊತೆ ಬಂದು ನೋಡ್ತಾನೆ. ಪಾಪ ಹೆಣ್ಮಗಳು ಏನೋ ಒಂದು ಆಸೆ ಇಟ್ಕೊಂಡಿರುತ್ತೆ, ಬೇಡ ಅನ್ಬೇಡ. ಆಚಾರಿ ಕೃಷ್ಣಪ್ಪನ ಎಲ್ಲ ಇಂದ್ರಿಯಗಳ ಮೇಲೂ ಸಂಮೋಹನ ಬೀರುವಂತೆ ಮಾತನಾಡಿದ. ಸುಲೇಮಾನ್ ಬೇರಿ ಕೃಷ್ಣಪ್ಪನಿಗೆ ಮತ್ತೆ ಮರೆತಿದ್ದ ಚಿಂತೆ ಮರುಕಳಿಸಿತು. ಗೋಸಾಯಿಗಳು ಬೀಡು ಬಿಟ್ಟಿದ್ದ ಜಾಗಕ್ಕೆ ಹಿಂದೊಮ್ಮೆ ಸುಲೇಮಾನ್ ಬೇರಿಯೇ ಸಾಮಿಲ್ಲಿಗಾಗಿ ಅರ್ಜಿ ಹಾಕಿದ್ದ. ಅದನ್ನು ಹೇಗೋ 108 ತಕರಾರು ತೆಗೆದು ಒಕ್ಕಲಿಗರು, ಲಿಂಗಾಯತರು ಅವನಿಗೆ ದಕ್ಕದಂತೆ ಮಾಡಿದ್ದರು. ಕೃಷ್ಣಪ್ಪನಿಗೆ ಆಚಾರಿಯ ಮಾತುಗಳಲ್ಲಿಯೂ ಸತ್ಯಾಂಶ ಇದೆ ಎನಿಸಿತು. ಆದರೂ ಆಚಾರ್ಯ ಚಟುವಟಿಕೆಗಳಿಗೆ ಮೂಲ ಸ್ಫೂರ್ತಿ ಆ ಗೋಸಾಯಿ ಹೆಂಗಸುಗಳೇ ಎಂದು ಅವನಿಗೆ ಗುಮಾನಿ ಮಾತ್ರ ಇದ್ದೇ ಇತ್ತು. ಅಲ್ಲೋ ಆಚಾರಿ, ನೀನು ಈ ಹೆಂಗಸರ ಹಿಂದೆ ಬಿದ್ದು ನಿನ್ನ ಜಾಗ, ಭೂಮಿ ಎಲ್ಲವನ್ನೂ ಕಳೆದುಕೊಂಡಿದ್ದಲ್ಲದೆ ಈಗ ಲೋಕಾನೆಲ್ಲ ಹಂಚೋದಕ್ಕೆ ಹೊರಟಿದ್ದೀಯ. ಸದ್ಯಕ್ಕೆ ಹೆಂಡತಿ ಒಬ್ಬಳು ಬೇಗ ಕಣ್ಮುಚ್ಚಿ ಬಚಾವಾದಳು. ಇಲ್ಲಿಯವರೆಗೆ ಸುಲೇಮಾನ್ ಬೇರಿ ವಿರುದ್ಧ ಚಕಾರ ಎತ್ತದಿದ್ದವನು ಈಗೇನಯ್ಯ ನಿನಗೆ ಅವನ ಮೇಲೆ? ನಿನಗೇನಯ್ಯ ಗೊತ್ತಾಗ್ತದೆ? ಹೆಂಡತಿ ಕಳ್ಕೊಂಡೋರ ತಾಪಕ್ಕೆ ನಿನ್ನ ಪೊಗರು ತಡೆಯೋಕ್ಕಾಗ್ತಿಲ್ಲ. ನಿನ್ನ ಪೀಳಿಗೆ ಬಸ್ ಸ್ಟ್ಯಾಂಡ್ನಲ್ಲೆಲ್ಲ ಓಡಾಡ್ತಿವೆ. ಅದಿರ್ಲಿ, ಸುಲೇಮಾನ್ ಬೇರಿ ನಿನ್ನ ಮಂಡಿ ಎದುರೇ ಇನ್ನೊಂದು ಏಲಕ್ಕಿ ಮಂಡಿ ತೆರಿತಾನಂತೆ. ತಿಳ್ಕೊ, ನಾನು ಬಂದಿರೋದು ನನ್ನ ಹೆಂಗಸರ ತೆವಲಿಗಲ್ಲ ಕೃಷ್ಣಪ್ಪ. ನನ್ನ ಜೊತೆ ಪ್ರಿನ್ಸಿಪಲ್ ವೆಂಕಟರಾಯರು ಬಂದಿದ್ದಾರೆ. ಈಗ ಕಾಲೇಜಿನಲ್ಲಿ, ಸ್ಕೂಲಿನಲ್ಲಿ ಎಲ್ಲ ಸುಲೇಮಾನ್ ಬೇರಿ ಕಡೆಯೋರ್ದೇ ಗಲಾಟೆ ಅಂತೆ. ಕಾಲೇಜಿನಲ್ಲಿ ಯಕ್ಷಗಾನ ನಡೆಯೋದಕ್ಕೆ ಬಿಡದೆ ಕೊನೆಗೆ ಪೊಲೀಸ್ನವರು ಬಂದು ದೊಂಬಿ ನಿಲ್ಲಿಸಿದರಂತೆ. ಎಲ್ಲಿಗೆ ಬಂತು ನಮ್ಮ ಹಣೆ ಬರ? ನೀನು ನಿನ್ನ ಗ್ರಾಮದಲ್ಲಿ ಅಂಗೈ ಅಗಲ ಜಾಗ ಕೊಡೋಕೆ ಅಳ್ತಿದೀಯಾ? ಅಲ್ಲಿ ಸುಲೇಮಾನ್ ಬೇರಿ ಊರಿಗೆ ಊರನ್ನೇ ನುಂಗಾಕ್ತಿದ್ದಾನೆ. ನೋಡ್ಕೊಂಡು ಕೂತಿದ್ದೀರಿ. ಕೃಷ್ಣೇಗೌಡನ ಮರ್ಮಕ್ಕೆ ಆಚಾರಿಯ ಒಂದೊಂದು ಮಾತು ತಾಗತೊಡಗಿದವು. ಹೆಂಗಸರಿಗಾಗಿ ಆಚಾರಿ ತನ್ನೆಲ್ಲ ಬುದ್ಧಿಶಕ್ತಿ, ವಾಕ್ಶಕ್ತಿಗಳನ್ನು ಕೃಷ್ಣೇಗೌಡನ ಮೇಲೆ ಪ್ರಯೋಗಿಸಿದ. ಈ ಬ್ರಾಹ್ಮಣನ ಪ್ರಚಂಡ ನಾಲಿಗೆ ಎದುರು ಬಡಪಾಯಿ ಕೃಷ್ಣೇಗೌಡನ ಬುದ್ಧಿಶಕ್ತಿ ತತ್ತರಿಸತೊಡಗಿತು. ಸರಿ ಆಚಾರಿ, ನಾನು ಆಯ್ತಂದ್ರೂ ಇನ್ನೂ ಸುಮಾರು ಜನ VP ಮೆಂಬರುಗಳು, ತಹಶೀಲ್ದಾರರು ಎಲ್ಲ ಇದಾರಲ್ಲಯ್ಯ. ಅವರಿಗೆಲ್ಲ ಸಮಜಾಯಿಷಿ ಹೇಳೋದು ಹೇಗೆ? ಸುಲೇಮಾನ್ ಬೇರಿಗೆ ಮಾತ್ರ ಆ ಜಾಗ ಕೊಡಕೂಡದು ಅಂತ ತಕರಾರು ಮಾಡಿ ಈಗ ಈ ಗೋಸಾಯಿಗಳಿಗೆ ಮಂಜೂರು ಮಾಡೋದಕ್ಕೆ ಹೋದರೆ ಏನಂತಾರೆ ಅವರೆಲ್ಲ ಎಂದ ಕೃಷ್ಣೇಗೌಡ. ಅವನ ಮಾತಿನಲ್ಲಿ ಅವನದೇನೋ ಒಪ್ಪಿಗೆ ಇದ್ದಂತಿತ್ತು. ಅದಕ್ಕೆಲ್ಲ ನಾನು ಮಾಡ್ತೀನಿ. ಅದಕ್ಕೆ ಸುಬ್ಬೇಗೌಡನನ್ನು, ಪ್ರಿನ್ಸಿಪಾಲರನ್ನು ಕರೆದುಕೊಂಡು ಬಂದಿರೋದು. ಸರ್ಕಾರದವರು ಬಡವರಿಗೆ ನಿವೇಶನ ಅಂತ ಒಂದು ಯೋಜನೆ ತಯಾರು ಮಾಡಿದ್ದಾರೆ. ಅದನ್ನು ಹಿಡ್ಕೊಂಡು ತಹಶೀಲ್ದಾರನ್ನ ಬಗ್ಗಿಸಬಹುದು. ಮಿಕ್ಕೋರತ್ರ ಪ್ರಿನ್ಸಿಪಾಲರನ್ನ ಕಳಿಸ್ತೀನಿ. ಆಚಾರಿ ಸ್ಥಳದಲ್ಲೇ ಯೋಚನೆ ಮಾಡಿ ಮುಂದಿನ ಯೋಜನೆಯ ನೀಲನಕ್ಷೆ ಕೊಟ್ಟ.
ಆಚಾರ್ಯ ಪ್ರಚಂಡ ಬುದ್ಧಿಯನ್ನು ಎಂದೋ ತಿಳಿದಿದ್ದ ಕೃಷ್ಣಪ್ಪ ಆಚಾರ್ಯ ಯೋಜನೆಗೆ ಮೆಚ್ಚಿ ತಲೆಯಾಡಿಸಿದ. ಕೋಣೆಯಿಂದ ಕೃಷ್ಣೇಗೌಡನ ಜೊತೆಗೆ ಹೊರಬಂದ ಆಚಾರಿ ಪ್ರಿನ್ಸಿಪಾಲರಿಗೆ ಎಲ್ಲ ಮಾತಾಡಿದ್ದೇನೆ, ಮುಂದಿನ ಕೆಲಸ ಏನಿದ್ರೂ ನೀವೇ ಮಾಡಬೇಕು, ವಿಷಯ ನಿಮಗೆ ತಿಳಿಸ್ತೀನಿ, ವೆಂಕಟೇಶ್ವರನ ಕೃಪೆ ಏನಿದ್ದರೂ ಸರಿ ಹೋಗ್ತದೆ ಎಂದ. ಹಿಂದೂ ಗೊತ್ತಿಲ್ಲದ ಮುಂದೂ ಗೊತ್ತಿಲ್ಲದ ಪ್ರಾಚಾರ್ಯ ಮಹಾಶಯ ತನ್ನ ಹೆಡ್ಡತನ ಮುಚ್ಚಿಕೊಳ್ಳಲು ತಲೆಯಾಡಿಸಿ ಆಚಾರ್ಯೊಂದಿಗೆ ಎದ್ದು ಹೊರಟ. ಧನ್ಯವಾದಗಳು.